ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ರೈಸ್ ಅಂಡ್ ಶೈನ್ ವಿತ್ ರಾವಿಜನ್. ಒಂದು ಸಣ್ಣ ಇರುವೆ ಅದಿರೋ ವೆಯ್ಟ್ಗಿಂತ 7 ಟೈಮ್ಸ್ ಜಾಸ್ತಿ ವೆಯ್ಟ್ನ ಅದು ಹೊತ್ಕೊಂಡು ಹೋಗುತ್ತೆ. ಅದು ನಮಗೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಆದರೆ ಅದು ಯಾವ ರೀತಿ ಸಾಧ್ಯ ಅಂತ ನಾವು ಯಾವತ್ತೂ ಥಿಂಕ್ ಮಾಡಿರಲ್ಲ. ಆ್ಯಂಡ್ ಒಂದು ಪಕ್ಷಿ ಅದರ ರೆಕ್ಕೆಗಳನ್ನು ಯೂಸ್ ಮಾಡಿ ಯಾವ ಥರ ಫ್ಲೈ ಆಗುತ್ತೆ ಅಂತ ನಾವು ನೋಡಿರ್ತೀವಿ. ಬಟ್ ಆದರೆ ಅದೇ ಥರ ರೆಕ್ಕೆಗಳು ನಮಗಿದ್ರೆ ನಾವು ಏನೆಲ್ಲ ಸಾಧನೆ ಮಾಡ್ಬೋದು ಅಂತ ನಾವು ಯಾವತ್ತೂ ಯೋಚನೆ ಮಾಡಿರಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್ಸ್ ಏನು ಮಾಡ್ತಾರೆ ಗೊತ್ತಾ, ಇನ್ಸೈಡ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ. ಬಾಕ್ಸ್ ಒಳಗಡೆನೇ ಅವರ ಲೈಫ್ ಜೀವನ. ಸೊ ಯಾವತ್ತೂ ಔಟ್ಸೈಡ್ ದ ಬಾಕ್ಸ್ ಥಿಂಕ್ ಮಾಡಲ್ಲ. ಸೊ ಅಂದರೆ ಬಾಕ್ಸಿಂದ ಹೊರಗಡೆ ಬಂದು ಈ ವಿಷಯನ ಇದೇ ಥರ ಯಾಕೆ ಮಾಡಬೇಕು, ಈ ಥರ ಅಲ್ದಿರ ಇನ್ನು ಹೊಸ ಥರ ಯಾವ ಥರ ಮಾಡ್ಬೋದು ಅಂತ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದೇ ಹೋಗ್ಬಿಟ್ಟಿದೆ. ಸೊ ಈ ಸೊಸೈಟಿಯಲ್ಲಿ ಆ ಥರ ಔಟ್ಸೈಡ್ ದ ಬಾಕ್ಸ್ ಥಿಂಕ್ ಮಾಡಿರೋರು ತುಂಬ ಅಂದರೆ ತುಂಬ ಕಡಿಮೆ ಜನ. ಆ ಕಡಿಮೆ ಜನರಲ್ಲಿ ನಾವೇನಾದರೂ ಲೀಸ್ಟ್ ಹಾಕಿ ನೋಡಿದ್ರೆ ಅದರಲ್ಲಿ ಫಸ್ಟ್ ಬರೋ ನೇಮ್ ಯಾರು ಗೊತ್ತಾ? ಆ್ಯಂಡ್ ಒನ್ ಆಫ್ ಮೈ ಪರ್ಸನಲ್ ಆಲ್ಸೋ. ಸೊ ಹಿ ವಾಸ್ ಲಿಯೋನಾರ್ಡೋ ಡಾ ವಿನ್ಸಿ. ಲಿಯೋನಾರ್ಡೋ ಡಾ ವಿನ್ಸಿ ಅಂದ ತಕ್ಷಣ ನಮ್ಗೆ ಫಸ್ಟ್ ನೆನಪಾಗೋದೇನು ಗೊತ್ತಾ? ಅವರ ಪೇಂಟಿಂಗ್ ಮೊನಾಲಿಸಾ. ಐ ಥಿಂಕ್ ಯು ಆಲ್ರೆಡಿ ನೋ ದಟ್. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ವರ್ಲ್ಡ್ ಫೇಮಸ್ ಆ್ಯಂಡ್ ಪಾಪ್ಯುಲರ್ ಪೇಂಟಿಂಗ್ ಅದು. ಆ್ಯಂಡ್ ಅದು ಬಿಟ್ಟು ಅವ್ರು ಬೇರೆ ಏನೂ ಅಚೀವ್ ಮಾಡಿಲ್ವಾ? ಸೊ ಖಂಡಿತ ಅಂದರೆ ಖಂಡಿತ ಇಲ್ಲ. ಸೊ ಯಾಕೆಂದರೆ ಅವರು ಮಲ್ಟಿಪಲ್ ಸಬ್ಜೆಕ್ಟ್ಸಲ್ಲಿ ಎಕ್ಸ್ಪರ್ಟ್ ಆಗಿದ್ದರು. ಲಿಯೋನಾರ್ಡೋ ಡಾ ವಿನ್ಸಿ ಮಲ್ಟಿಪಲ್ ಸಬ್ಜೆಕ್ಟ್ಸಲ್ಲಿ ಎಕ್ಸ್ಪರ್ಟ್ ಆಗಿದ್ದರು. ಆ್ಯಂಡ್ ಅವರ ನಾಲೆಡ್ಜ್ ಅನ್ಕಂಪ್ಯಾರಬಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಪ್ರಕಾರ ಆದರೆ ಸೊ ಇವಾಗಿರೋ ಜನ್ರೇಷನ್ಸು ಅವರಿಂದ ತಿಳಿಬೇಕಾಗಿರೋದು ಮಾತ್ರ ತುಂಬ ಅಂದರೆ ತುಂಬ ಇದೆ. ಯಾಕೆಂದರೆ ಆ IQ ಲೆವೆಲ್ಸ್ ಆಗಿರಲಿ, ಆ ನಾಲೆಡ್ಜ್ ಆಗಿರಲಿ, ಅವ್ರಿಗಿರುವ ವೇ ಆಫ್ ಲೈಫ್ ಸ್ಟೈಲ್ ಆಗಿರಲಿ, ಅವರ ವೇ ಆಫ್ ಥಿಂಕಿಂಗ್ ಆಗಿರಲಿ, ಆ್ಯಂಡ್ ಔಟ್ಸೈಡ್ ದ ಬಾಕ್ಸ್ ಯಾವ ಥರ ಪಝಲ್ಸ್ನ ಅವರು ಸಾಲ್ವ್ ಮಾಡಿದಾರಾಗಿರಲಿ. ಸೊ ಈ ಥರದನ್ನು ನಾವು ತಿಳಿದ್ರೆ ನಮ್ಮ ಲೈಫಲ್ಲೂ ಸಹ ನಾವು ಒಂದು ಫೇಮಸ್ ಪರ್ಸನಾಲಿಟಿಯಾಗಿ ಇವಾಲ್ವ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇವರು ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಿದ್ರು ಗೊತ್ತಾ? ನೇಚರ್ನ ಅಬ್ಸರ್ವ್ ಮಾಡ್ತಾಯಿದ್ರು. ಆ್ಯಂಡ್ ನೇಚರಲ್ಲಿ ಪಕ್ಷಿಗಳು ಯಾವ ಥರ ಇದೆ, ಆ್ಯಂಡ್ ನೆಕ್ಸ್ಟ್ ನೀರು ಯಾವ ಥರ ಫ್ಲೋ ಆಗುತ್ತೆ, ಆ್ಯಂಡ್ ಅದೇ ಥರನೇ ಪ್ಲ್ಯಾಂಟ್ಸ್ ಯಾವ ಥರ ಗ್ರೋ ಆಗುತ್ತೆ. ಸೊ ಈ ಥರ ಪ್ರತಿಯೊಂದು ವಿಷಯವನ್ನು ಸಹ ಬುಕ್ಕಲ್ಲಿ ನೀಟಾಗಿ ಬರೆದು ಸೊ ಅದನ್ನು ಡಾಕ್ಯುಮೆಂಟ್ರಿ ಥರ ಸೇವ್ ಮಾಡಿ ಅವ್ರ ಹತ್ರ ಇಟ್ಕೊತಾ ಇದ್ರು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಟೈಮ್ ಅವ್ರು ಎಲ್ಲಿಗೆ ಹೋದ್ರೂ ಸಹ ಬುಕ್ಕೊಂದನ್ನು ಕ್ಯಾರಿ ಮಾಡ್ತಾಯಿದ್ರು. ಆ್ಯಂಡ್ ಅವರು ಏನು ಅಬ್ಸರ್ವ್ ಮಾಡ್ತಾರೋ ಆ ಎಲ್ಲ ಅಬ್ಸರ್ವೇಷನ್ನು ಸಹ ಅವರು ಬುಕ್ಕಲ್ಲಿ ನೀಟಾಗಿ ಬರೀತಾ ಇದ್ರು. ಇವರು ಆರ್ಟ್ ಒಂದೇ ಅಲ್ಲ, ಸೊ ಇದ್ರ ಜೊತೆಗೆ ಮಲ್ಟಿಪಲ್ ಸಬ್ಜೆಕ್ಟ್ಸಲ್ಲೂ ಸಹ ಎಕ್ಸ್ಪರ್ಟ್ ಆಗಿದ್ರು. ಸೊ ಲೈಕ್ ಸೈನ್ಸಲ್ಲಿ ಎಕ್ಸ್ಪರ್ಟ್ ಆಗಿದ್ರು, ಮ್ಯಾಥ್ಸಲ್ಲಿ ಎಕ್ಸ್ಪರ್ಟ್ ಆಗಿದ್ರು, ಅನಾಟಮಿಲಿ ಎಕ್ಸ್ಪರ್ಟ್ ಆಗಿದ್ರು, ಆ್ಯಂಡ್ ಇವರು ಇಂಜಿನಿಯರು ಸಹ ಆಗಿದ್ರು, ಆ್ಯಂಡ್ ಆರ್ಕಿಟೆಕ್ಚರಲ್ಲೂ ಸಹ ಇವರು ಎಕ್ಸ್ಪರ್ಟ್ ಆಗಿದ್ರು. ಸೊ ಈ ಥರ ಮಲ್ಟಿಪಲ್ ಸಬ್ಜೆಕ್ಟ್ಸಲ್ಲಿ ಇವರು ಎಕ್ಸ್ಪರ್ಟ್ ಆಗಿದ್ರು. ಬಟ್ ಇವಾಗ ನಮ್ಮ ಜನ್ರೇಷನ್ ಏನಾದರೂ ತಗೊಂಡ್ರೆ ಒಂದೇ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಲೈಕ್ ಈವನ್ ಇಫ್ ಯು ಆರ್ ಟೇಕಿಂಗ್ ಆಸ್ ಎ ಡಾಕ್ಟರ್ಸ್, ಬೆಸ್ಟ್ ಎಕ್ಸಾಂಪಲ್, ಟೀತ್ಗೆ ಒಬ್ಬ ಡಾಕ್ಟರ್ ಇದ್ದಾರೆ, ಸ್ಕಿನ್ಗೆ ಒಬ್ಬ ಡಾಕ್ಟರ್ ಇದ್ದಾರೆ, ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಕ್ಟರ್ಸ್. ಅಂದರೆ ಲೈಕ್ ಎಂಟೈರ್ ಬಾಡಿನ ಸ್ಟಡಿ ಮಾಡೋ ಡಾಕ್ಟರು ಒಬ್ಬರೂ ಸಹ ಇಲ್ಲ. ಅಂದರೆ ಲೈಕ್ ನಮ್ಮ ಸೊಸೈಟಿ ಆ ಥರ ಆಗೋಗಿದೆ. ಒಂದೇ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗ್ತಾ ಇದ್ದಾರೆ ಹೊರತು ಮಲ್ಟಿಪಲ್ ಸಬ್ಜೆಕ್ಟ್ಸಲ್ಲಿ ಎಕ್ಸ್ಪರ್ಟ್ ಆಗೋರು ತುಂಬ ಕಡಿಮೆ ಇದ್ದಾರೆ. ಆ್ಯಂಡ್ ನಾವೂ ಸಹ ಅದೇ ಥರ ಮಲ್ಟಿಪಲ್ ಸಬ್ಜೆಕ್ಟ್ಸಲ್ಲಿ ಎಕ್ಸ್ಪರ್ಟ್ ಆಗಬೇಕು ಅಂದರೆ ಲಿಯೋನಾರ್ಡೋ ಡಾ ವಿನ್ಸಿ ಅವರ ಲೈಫ್ನ ಕಂಪ್ಲೀಟಾಗಿ ನಾವು ತಿಳ್ಕೋಬೇಕು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್, ಅವ್ರು ಏನೆಲ್ಲ ಲೈಫಲ್ಲಿ ಅಡಾಪ್ಟ್ ಮಾಡಿಕೊಂಡು ಫಾಲೋ ಮಾಡಿದಾರೋ ಆ ಥಿಂಗ್ಸ್ನ ನಾವು ಸಹ ಫಾಲೋ ಮಾಡಬೇಕು. ಆವಾಗ ಮಾತ್ರನೇ ನಾವೇನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧನೆ ಮಾಡೋದಕ್ಕಂತ ಆಗುತ್ತೆ. ಲಿಯೋನಾರ್ಡೋ ಡಾ ವಿನ್ಸಿ ಅವರು 1452ರಲ್ಲಿ ಇಟಲಿಯ ಒಂದು ಚಿಕ್ಕ ವಿಲೇಜ್ನಲ್ಲಿ ಜನಿಸ್ತಾರೆ. ಆ್ಯಂಡ್ ಇವ್ರಿಗೆ ಚಿಕ್ಕ ವಯಸ್ಸಿನಿಂದನೂ ಇರೋ ಒಂದೇ ಒಂದು ಹ್ಯಾಬಿಟ್ ಅನ್ನೋದಕ್ಕಿಂತ ಅದನ್ನು ಅಡಿಕ್ಷನ್ ಅಂದರೆ ಬೆಟರ್ ಅಂತ ನನಗನ್ಸುತ್ತೆ. ಅದರಲ್ಲಿರುವ ಈ ಹ್ಯಾಬಿಟ್ ಅಥವಾ ಅಡಿಕ್ಷನ್ ಏನು ಗೊತ್ತಾ? ಸೊ ಒಂದು ಅಬ್ಸರ್ವೇಷನ್, ಇನ್ನೊಂದು ಇಂಪಾರ್ಟೆಂಟಾಗಿ ಕ್ಯೂರಿಯಾಸಿಟಿ. ಇವರು ಯಾವುದೇ ವಿಷಯವನ್ನಾಗಿರಲಿ ತುಂಬ ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡ್ತಾರೆ. ಏನಿದು, ಯಾಕಿದು, ಯಾವ ಥರ ನಡೀತಾ ಇದೆ, ಇದರಿಂದ ನಾವೇನು ಕಲಿಯಬಹುದು. ಸೊ ಇಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ತಾರೆ. ಬಟ್ ಇವಾಗಿರೋ ಜನ್ರೇಷನ್ ಬಿಟ್ಟಾಕಿ, ಸೊ ಅವ್ರ ಕೈಯಲ್ಲಿ ಮೊಬೈಲ್ ಇದೆ ಅಂದರೆ ಪಕ್ಕದಲ್ಲಿ ಪ್ರಪಂಚ ಅಲ್ಲ ಕಲ್ಲೋಲ ಆದ್ರೂ ಪರವಾಗಿಲ್ಲ, ಅವ್ರ ಮೊಬೈಲಲ್ಲಿ ನಿಮಗ್ನ ಆಗೋಗಿರ್ತಾರೆ. ಆ್ಯಂಡ್ ಈ ಥರ ಅಬ್ಸರ್ವೇಷನ್ ಸ್ಕಿಲ್ಸು ನಾವು ಮೊಬೈಲಲ್ಲಿ ಯೂಸ್ ಮಾಡ್ತೀವಿ, ನಮ್ಮ ಸರೌಂಡಿಂಗ್ಸಲ್ಲಿ ಯೂಸ್ ಮಾಡಲ್ಲ. ಸೊ ನಾವು ಕಲಿಬೇಕಾಗಿರೋದು ಮೊಬೈಲ್ನಿಂದ ಅಲ್ಲ, ನಮ್ಮ ಸರೌಂಡಿಂಗ್ಸಿಂದ. ಆ್ಯಂಡ್ ಈಗಾಗಲೇ ಹೇಳ್ದಂಗೆ ಇವರು ಆಲ್ರೆಡಿ ಮೊನಾಲಿಸಾ ಪೇಂಟಿಂಗ್ ವರ್ಲ್ಡ್ ಪಾಪ್ಯುಲರ್ ಆಗಿದೆ. ಆ್ಯಂಡ್ ಅದೇ ಥರನೇ ಇನ್ನೂ ಒಂದು ಇಂಪಾರ್ಟೆಂಟ್ ಪೇಂಟಿಂಗ್ ಇದೆ ಗೊತ್ತಾ? ಅದೇನೇ ದ ಲಾಸ್ಟ್ ಸಪ್ಪರ್. ಸೊ ಇದು ಲಾಸ್ಟ್ ಸಪ್ಪರ್ನೂ ಸಹ ತುಂಬ ಪಾಪ್ಯುಲರ್ ಪೇಂಟಿಂಗ್. ಆ್ಯಂಡ್ ಇದ್ರ ಬಗ್ಗೆ ತುಂಬ ಜನಕ್ಕೂ ಸಹ ಗೊತ್ತಿಲ್ಲ. ಓಕೆ, ಪರವಾಗಿಲ್ಲ. ಇದು ಮಾತ್ರನೇ ಅಲ್ಲ ಅವರ ಅಚೀವ್ಮೆಂಟ್ಸು. ಇದರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಇದೆ. ಅದೇನು ಗೊತ್ತಾ? ಸೊ ಈ ವಾಸ್ ದ ಫಸ್ಟ್ ಒನ್ ಹೂ ಡಿಸೈನ್ ದಟ್ ಹೆಲಿಕಾಪ್ಟರ್. ಸೊ ಇವಾಗ ನಾವು ಪ್ರೆಸೆಂಟ್ ವರ್ಲ್ಡಲ್ಲಿ ನೋಡ್ತಿದ್ದೀವಲ್ವ
ಹೆಲಿಕಾಪ್ಟರ್ಸು, ಏರೋಪ್ಲೇನ್ಸು, ಪ್ಯಾರಾಶೂಟ್ಸು ಇವೆಲ್ಲಾನು ಸಹ. ಸೊ ಈ ಥರ ಡಿಸೈನ್ಸ್ ಎಲ್ಲಾನು ಸಹ ನಾವು ಈ ಡಿಸೈನ್ಸ್ನ ಇವಾಗ ನೋಡ್ತಾ ಇದ್ವಿ. ಬಟ್ ಆದರೆ ಅವರು ಈ ಡಿಸೈನ್ಸ್ನ ಅವ್ರು ಯಾವಾಗೋ ಡಿಸೈನ್ ಮಾಡಿದ್ದಾರೆ. ಅಂದರೆ ಲೈಕ್ ಅವರು ಫ್ಯೂಚರಿಸ್ಟಿಕ್ ಮ್ಯಾನ್ ಥರ ಇದ್ದಾರೆ. ಅಂದರೆ ಲೈಕ್ 2025 ಇವಾಗ ನಾವಿದ್ದೀವಿ, ಆ್ಯಂಡ್ 2055 ಯಾವ ಥರ ಇರುತ್ತೆ ಅಂತ ನಾವು ಇವಾಗ ಯಾವತ್ತೂ ಥಿಂಕ್ ಮಾಡಲ್ಲ. ಬಟ್ ಆದರೆ ಅವ್ರು ಥಿಂಕ್ ಮಾಡ್ತಿದ್ದಾರೆ. ಸೊ ಯಾವ ಥರ ಅವರಿರೋ ಜನ್ರೇಷನ್ನು, ಅವರಿರೋ ಟೈಮಿಂದ ನಮ್ಮ ಟೈಮ್ಗೆ, ನಾವಿರೋ ಟೈಮ್ಗೆ ಇವಾಗ ಥಿಂಕ್ ಮಾಡಿ ಸೊ ಯಾವ ಥರ ಇರುತ್ತೆ ಅನ್ನೋದನ್ನು ಅವರು ಅದರಲ್ಲಿ ಡಾಕ್ಯುಮೆಂಟ್ರಿಯಲ್ಲಿ ಬರೆದಿದ್ದಾರೆ. ತುಂಬ ಜನ ಮಾಡೋದೇನು ಗೊತ್ತಾ, ಒಂದು ವಿಷಯವನ್ನು ವಿಷಯದ ಥರ ತಿಳ್ಕೊತಾರೆ. ಅಂದರೆ ಲೈಕ್ ಇದೇನೋ ನಾಲೆಡ್ಜ್ ಪರ್ಪಸ್ಗೋಸ್ಕರ ತಿಳ್ಕೊತಾರೆ. ಬಟ್ ಆದರೆ ಇವರೊಬ್ಬರು ಮಾತ್ರ ಏನು ಮಾಡ್ತಿದ್ರು ಗೊತ್ತಾ, ಏನಾದರೂ ಒಂದು ವಿಷಯ ತಿಳಿದಿದೆ ಅಂದರೆ ಅದನ್ನು ಇವರು ಪ್ರಾಕ್ಟಿಕಲ್ ಆಗಿ ಯಾವ ಥರ ಇದು ಯೂಸ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡ್ತಾಯಿದ್ರು. ಅಂದರೆ ಲೈಕ್ ಇವರು ಪ್ರಾಕ್ಟಿಕಲ್ ಮ್ಯಾನ್ ಅಂತಲೇ ಹೇಳ್ಬೋದು. ಇವ್ರು ನಂಬಿರೋ ಫೇಮಸ್ ಫಿಲಾಸಫಿ ಏನು ಗೊತ್ತಾ, ಲರ್ನಿಂಗ್ ಈಸ್ ನೆವರ್ ಎಂಡಿಂಗ್ ಪ್ರೋಸೆಸ್. ಅಧ್ಯಯನ ಎಂದಿಗೂ ಸಹ ಮುಗಿಯೋದಿಲ್ಲ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್, ಇಮ್ಯಾಜಿನೇಷನ್. ಸೊ ಇಮ್ಯಾಜಿನೇಷನ್ನು ಯಾವುದೇ ಆಗಲಿ ಆವಿಷ್ಕಾರಗಳಿಗೆ ದಾರಿ ತೋರುತ್ತೆ. ನಾವು ಇವ್ರ ಲೈಫಿಂದ ಅಡಾಪ್ಟ್ ಮಾಡ್ಕೋಬೇಕಾಗಿರೋದು ಫಸ್ಟು ಯಾವುದು ಗೊತ್ತಾ, ಕ್ಯೂರಿಯಾಸಿಟಿ. ಸೊ ಎಲ್ಲ ವಿಷಯಗಳಲ್ಲೂ ಸಹ ನಮಗೆ ಕ್ಯೂರಿಯಾಸಿಟಿ ಇರಬೇಕು. ಅದು ಮುಂದೆ ನಮಗೆ ಯೂಸ್ ಆಗುತ್ತೋ ಆಗಲ್ವೋ ಅದು ಸೆಕೆಂಡ್ರಿ. ಬಟ್ ಆದರೆ ನಾವು ಅದರ ಬಗ್ಗೆ ತಿಳ್ಕೊಳ್ಳೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಪ್ರಶ್ನೆಗಳನ್ನು ಕೇಳಿ. ಸೊ ಪ್ರಶ್ನೆಗಳ ಥರ ಯಾವತ್ತೂ ಉಳಿಬಾರ್ದು. ಅದರ ಜೊತೆಗೆ ನೀವು ಆನ್ಸರ್ನು ಸಹ ಫೈಂಡ್ ಮಾಡಬೇಕು. ಆವಾಗೇ ಆ ಪ್ರಶ್ನೆಗೊಂದು ಅರ್ಥ ಇರುತ್ತೆ. ಆ್ಯಂಡ್ ಅನದರ್ ಒನ್, ಎಲ್ಲ ಸಬ್ಜೆಕ್ಟ್ಸಲ್ಲೂ ಸಹ ನೀವು ಎಕ್ಸ್ಪರ್ಟ್ ಆಗಿರಬೇಕು. ಎಕ್ಸ್ಪರ್ಟ್ ಇನ್ ಮಲ್ಟಿಪಲ್ ಸಬ್ಜೆಕ್ಟ್ಸ್. ಒಂದೇ ಸಬ್ಜೆಕ್ಟ್ನ ತಲೆಗೆ ಹಾಕ್ಕೊಂಡು ಅದರ ಮೇಲೇ ಇರಬೇಡಿ. ಸೊ ಎಲ್ಲ ಸಬ್ಜೆಕ್ಟ್ಸಲ್ಲೂ ಸಹ ಎಕ್ಸ್ಪರ್ಟ್ ಆಗೋದಕ್ಕೆ ಟ್ರೈ ಮಾಡಿ. ಸೊ ಯಾಕೆ ಅಂದರೆ ಇವಾಗ ನಮಗೆ ನಮ್ಮ ಸುತ್ತಮುತ್ತನೂ ಈ PhD ಕ್ಯಾಂಡಿಡೇಟ್ಸ್ ಜಾಸ್ತಿ ಆಗೋಗಿದ್ದಾರೆ. ಈ PhD ಡಿಗ್ರಿ ಹೋಲ್ಡರ್ಸು ಜಾಸ್ತಿ ಆಗಿದ್ದಾರೆ. ಆ್ಯಂಡ್ PhD ಡಿಗ್ರಿ ಅಂದರೆ ಇವರೇನು ಕಾಲೇಜ್ಗೆ ಹೋಗಿ ಓದಿದ್ದಾರೆ ಅಂತ ಅನ್ಕೋಬೇಡಿ. ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ PhD ತಗೊಂಡಿರೋರು. ಆ್ಯಂಡ್ ಫೇಕ್ ಇನ್ಫಾರ್ಮೇಷನ್ನ, ಫಾಲ್ಸ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡೋದರಲ್ಲಿ, ಪಾಸ್ ಮಾಡೋದರಲ್ಲಿ ನಂಬರ್ 1 ಕ್ಯಾಟಗರಿ ಇವರು. ಆ್ಯಂಡ್ ಅಟ್ಲೀಸ್ಟ್ ಅವರು ಈ ವಿಷಯ ಇದು ಅಂತ ಹೇಳಿದಾಗ, ಇಲ್ಲಪ್ಪ ಈ ವಿಷಯ ಈ ಥರ ಅಲ್ಲ, ಈ ಥರ ಇದೆ, ಅದು ನನಗೆ ಗೊತ್ತಿದೆ, ಆ್ಯಂಡ್ ನನಗೂ ಇದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂತ ಅವ್ರ ಮುಂದೆ ನಾವು ಆರ್ಗ್ಯೂ ಮಾಡಬೇಕು ಅಂದರೆ ನಮಗೂ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕಲ್ವಾ. ಇಲ್ಲಾಂದರೆ ನಾವೇನಾಗುತ್ತೆ, ಅವ್ರ ಜೊತೆ ನಾವು ಮೋಸ ಹೋಗಬೇಕಾಗುತ್ತೆ. ಆ್ಯಂಡ್ ಫಸ್ಟ್, ಎಕ್ಸ್ಪರ್ಟ್ ಇನ್ ಮಲ್ಟಿಪಲ್ ಸಬ್ಜೆಕ್ಟ್ಸ್. ಡೋಂಟ್ ಸ್ಟಾಪ್ ಲರ್ನಿಂಗ್ ಗೈಸ್. ಪ್ರತಿದಿನಾನು ಯಾವುದೋ ಒಂದು ಹೊಸ ವಿಷಯವನ್ನು ಕಲಿತಾ ಇರಿ. ಸೊ ನೀವು ಯಾವಾಗ ಒಂದು ಹೊಸ ವಿಷಯವನ್ನು ಕಲಿತೀರೋ ಆವಾಗ ನಿಮ್ಮ ಬ್ರೈನ್ ಏನಾಗುತ್ತೆ ಅಂದರೆ ಆ್ಯಕ್ಟಿವ್ ಆಗುತ್ತೆ. ಆ್ಯಂಡ್ ಈವನ್ ನಿಮ್ಮ ಬ್ರೈನು ಸೂಪರ್ ಪವರ್ ಥರ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಯಾವ ಕಂಪ್ಯೂಟರೂ ಸಹ ನಿಮ್ಮ ಬ್ರೈನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಅಷ್ಟು ಸೂಪರಾಗಿ ನಿಮ್ಮ ಬ್ರೈನ್ ವರ್ಕ್ ಆಗುತ್ತೆ. ಇದಂತೂ ನಾನು ಕನ್ಫರ್ಮ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಲರ್ನ್ ಫ್ರಮ್ ನೇಚರ್ ಗೈಸ್. ಸೊ ಪ್ರತಿಯೊಂದು ವಿಷಯನೂ ನೀಟಾಗಿ ಅಬ್ಸರ್ವ್ ಮಾಡಿ. ನೇಚರಲ್ಲಿ ಏನು ನಡೀತಿದೆ, ಹೇಗೆ ನಡೀತಿದೆ. ಆ್ಯಂಡ್ ಯಾವಾಗ ನೀವು ಇದನ್ನು ಅಬ್ಸರ್ವ್ ಮಾಡ್ತೀರೋ ಆವಾಗ ನಿಮ್ಮ ಮೈಂಡ್ ಡೆವಲಪ್ಮೆಂಟ್ ಅನ್ನೋದು ಚೆನ್ನಾಗಾಗುತ್ತೆ. ಸೊ ಬೇಕಿದ್ರೆ ಒಂದ್ಸಲಿ ನೋಡಿ, ನಮ್ಮ ಪ್ರೀವಿಯಸ್ಸಲ್ಲಿ ಯಾವ್ಯಾವ ಸ್ಟೋರೀಸ್ ಎಲ್ಲ ಇದೆಯೋ, ಸೊ ಎಲ್ಲ ಸ್ಟೋರೀಸೂ ಸಹ ಮೋಸ್ಟ್ ಆಫ್ ದ ಸ್ಟೋರೀಸು ಈ ಅನಿಮಲ್ಸ್ ಮೇಲೆ, ನೇಚರ್ ಮೇಲೇ ಇರುತ್ತೆ. ಆ್ಯಂಡ್ ಯಾಕೆ ಅದನ್ನು ಆ ಥರ ಫೋಕಸ್ ಮಾಡಿ ಮಾಡ್ತಾರೆ ಗೊತ್ತಾ? ಸೊ ವೈ ಮೀನ್ಸ್ ಬಿಕಾಸ್ ಯು ಹ್ಯಾಡ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ದ ನೇಚರ್. ಆ್ಯಂಡ್ ನೇಚರಿಂದ ಕಲ್ತಿರೋದು ನಿಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ. ಯಾವಾಗಲೂ ಕ್ರಿಯೇಟಿವ್ ಆಗಿರಿ. ಎಲ್ಲ ಕೆಲಸಗಳನ್ನು ಆದಷ್ಟು ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿ. ರೆಗ್ಯುಲರ್ ಫಾರ್ಮೆಟ್ ಬೇಡ, ಕ್ರಿಯೇಟಿವ್ ಆಗಿ ಯಾವುದಾದ್ರೂ ಟ್ರೈ ಮಾಡಿ. ಆ್ಯಂಡ್ ಹೊಸದಾಗಿ ಯೋಚನೆ ಮಾಡಿ, ಹೊಸ ಥರ ಕೆಲಸಗಳನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಯಾವುದಕ್ಕೂ ಭಯ ಪಡಬೇಡಿ. ಯಾರೂ ಸಹ ಒಂದೇ ಸಲ ಯಾವುದನ್ನು ಅಚೀವ್ ಮಾಡೋಕ್ಕಾಗಲ್ಲ. ಬೈ ಚಾನ್ಸ್ ನಾವೇನಾದರೂ ಟ್ರೈ ಮಾಡಿರೋ ವಿಷಯಗಳಲ್ಲಿ ಒಂದ್ಸಲಿ ಅಚೀವ್ ಮಾಡಿದೀವಾ, ವೆರಿ ಗುಡ್. ಅಚೀವ್ ಮಾಡಿಲ್ವಾ, ಅದೂ ಫೈನೇ. ಯಾಕೆ ಅಂದರೆ ಗೆದ್ದಿದ್ದೀವಿ ಅಂದರೆ ಸೊ ನಾವು ಮತ್ತೆ ಅದನ್ನು ಹಿಂತಿರುಗಿ ನೋಡೋ ಅವಶ್ಯಕತೆ ಇರಲ್ಲ. ಸೋತಿದ್ದೀವಿ ಅಂದರೆ ವಿ ವಿಲ್ ಗೋಯಿಂಗ್ ಟು ಗೆಟ್ ದ ಎಕ್ಸ್ಪೀರಿಯನ್ಸ್ ಫ್ರಮ್ ದಟ್. ಸೊ ಎಕ್ಸ್ಪೀರಿಯನ್ಸ್ನ ತಗೊತೀವಿ. ಆ್ಯಂಡ್ ಆ ಎಕ್ಸ್ಪೀರಿಯನ್ಸಿಂದ ನಾವೇನು ಮಾಡ್ತೀವಿ, ಮುಂದೆಗೆ ಆ ತಪ್ಪು ಮಾಡಿದಿರ ಮುಂದೆಗೆ ಅದನ್ನು ಚೇಂಜ್ ಮಾಡ್ಕೊತೀವಿ. ಆ್ಯಂಡ್ ಆದಷ್ಟು ಸಹ ಈ ಕ್ರಿಯೇಟಿವಿಟಿನ ನೀವು ಸಹ ನಿಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡಿಕೊಂಡು ಪ್ರತಿ ವಿಷಯವನ್ನು ಸಹ ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಫೈನಲ್ ಆಗಿ ಹೇಳೋದಾದರೆ, ಲಿಯೋನಾರ್ಡೋ ಡಾರ್ವಿನ್ಸಿ ಅವರು ನಮಗೆ ತೋರಿಸ್ಕೊಟ್ಟಿರುವ ಸತ್ಯ ಏನು ಗೊತ್ತಾ, ಮಹತ್ವ ಪ್ರತಿಭೆಯಿಂದ ಬರಲ್ಲ, ಸೊ ಅದರ ಬದಲಿಗೆ ಕಲಿಯುವ ಮನಸ್ಸಿನಿಂದ ಬರುತ್ತೆ. ಅಂದರೆ ನಾವು ಯಾವ ಥರ ಅದನ್ನು ಇಂಟ್ರೆಸ್ಟ್ ಕೊಟ್ಟು ಕಲಿತೀವೋ ಸೊ ಅದರ ಮೇಲೆ ನಮ್ಮ ಪ್ರತಿಭೆ ಅನ್ನೋದನ್ನು ಸಹ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಸೊ ಇದು ಇವತ್ತಿನ ಟಾಪಿಕ್. ಸೊ ಲಿಯೋನಾರ್ಡೋ ಡಾವಿನ್ಸಿ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವ್ರ ಲೈಫ್ ಲೆಸನ್ಸು ನಿಮಗೆ ಇಷ್ಟ ಆಗಿದೆ, ಇನ್ಸ್ಪಿರೇಷನ್ ಆಗಿದೆ ಅಂದರೆ ಸೊ ಈಗಲೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ತುಂಬ ಇನ್ಸ್ಪಿರೇಷನ್ ಪರ್ಸನ್ ಯಾರಿದ್ದಾರೋ ಸೊ ಅವರ ನೇಮ್ನ ಕಾಮೆಂಟ್ನ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ
ನೆಕ್ಸ್ಟ್ ಮತ್ತೆ ಮೀಟ್ ಆಗೋಣ. ಅದುವರೆಗೂ ಶೈನಿಂಗ್ ಆಫ್ ಬಾಯ್.